ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಸೊ ಇವತ್ತು ಪಿ ಸಿ ಎಕ್ಸಾಮ್ನ ಒಂದು ಟಾಪ್ 50 ಕ್ವಶನ್ಸ್ನ ತಂದಿದ್ದೀನಿ. ಸೊ ಎಲ್ಲರಿಗೂ ಅನುಕೂಲ ಆಗುತ್ತೆ, ಒಳ್ಳೆ ರೀತಿ ಸ್ಟಡಿನೂ ಆಗುತ್ತೆ. ಸೊ ಇದರ ಹೊರತಾಗಿ ನೀವು ಇದರ ಮೇಲೆ ಮತ್ತೆ ಕ್ವಶನ್ಗಳನ್ನು ತಕ್ಕೊಂಡು ನೋಡ್ಬೋದು. ಸೊ ನಾನಂತರೂ ಡೈಲಿ 50 ಕ್ವಶನ್ನ ಹಾಕ್ತಾ ಇರ್ತೀನಿ. ಸೊ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಮೊದಲ ಪ್ರಶ್ನೆ, ಸಿಂಧು ನಾಗರಿಕತೆ ಅತ್ಯಂತ ಪ್ರಮುಖ ಬಂದರು ನಗರ ಯಾವುದಾಗಿತ್ತು ಅಂತ ಕೇಳಿದರೆ ಅದು ಲೋಥಾಲ್ ಆಗಿತ್ತು. ನೆಕ್ಸ್ಟು, ಬೌದ್ಧ ಧರ್ಮದ ಸಂಸ್ಥಾಪಕರಾದ ಗೌತಮ್ ಬುದ್ಧರ ಜನಿಸಿದ ಸ್ಥಳ ಯಾವುದಾಗಿತ್ತು ಅಂತ ಕೇಳಿದರೆ ಸೊ ಅದು ಲುಂಬಿನಿ. ಸೊ ಲುಂಬಿನಿ ಪ್ರಸ್ತುತ ನೇಪಾಳದಲ್ಲಿ ಇತ್ತದ. ಸೊ ನೇಪಾಳದಲ್ಲಿರುವಂಥ ಲುಂಬಿನಿಯಲ್ಲಿ ಅವರು ಜನಿಸಿದರು. ನೆಕ್ಸ್ಟು, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಕೇಳಿದರೆ ಸೊ ಚಂದ್ರಗುಪ್ತ ಮೌರ್ಯ. ಸೊ ಚಂದ್ರಗುಪ್ತ ಮೌರ್ಯ ಏನು ಮಾಡಿದರು? ಸೊ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಆಗಿದ್ದರು. ಓಕೆನಾ. ಮತ್ತು ನೀವು ಮೌರ್ಯ ಸಾಮ್ರಾಜ್ಯದ ಮೇಲೆ ಕ್ವಶನ್ಗಳನ್ನು ನೋಡ್ತಾ ಹೋಗಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ನು, ನಾಲ್ಕನೇ ಕ್ವಶನ್ನು, ಕಳಿಂಗ ಯುದ್ಧ ನಡೆದ ವರ್ಷ ಯಾವುದು ಅಂತಂದರೆ ಕ್ರಿಸ್ತಪೂರ್ವ 261. ಸೊ ಇಲ್ಲಿ ಇಸ್ವಿ ಮೇಲೆ ಜಾಸ್ತಿ ಕೇಳಿದರೆ ಸೊ ನೀವು ಇಸ್ವಿಗಳನ್ನು ನೋಡ್ತಾ ಹೋಗಬೇಕಾಗತ್ತೆ. ಸೊ ಇಸ್ವಿಯಲ್ಲಿ ಜಾಸ್ತಿ ಕೇಳದೇ ಇರ್ಬೋದು ಅಂತ ನನ್ನ ಅನಿಸಿಕೆ. ಸೊ ಇಲ್ಲಿ ಕಳಿಂಗ ಯುದ್ಧ ನಡೆದ ವರ್ಷ ಯಾವುದಪ್ಪ ಅಂತಂದರೆ ಕ್ರಿಸ್ತಪೂರ್ವ 261. ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಕೇಳಿದರೆ ಸೊ ಸಮುದ್ರಗುಪ್ತರನ್ನು ಭಾರತದ ನೆಪೋಲಿಯನ್ ಎಂದು ಕರೆಯಲಾಗುತ್ತಿತ್ತು. ನೆಕ್ಸ್ಟ್ ಕ್ವಶನ್, ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಯಾವಾಗ ಮತ್ತು ಯಾರಿಂದ ಆಯಿತು? ಸೊ ವಿಜಯನಗರ ಸಾಮ್ರಾಜ್ಯ 1931ರಲ್ಲಿ ಸ್ಥಾಪನೆ ಆಯಿತು. ಅದು ಹರಿಹರ ಮತ್ತು ಬುಕ್ಕರಾಯರಿಂದ ಸ್ಥಾಪನೆ ಆಯಿತು. ಹರಿಹರ ಮತ್ತು ಬುಕ್ಕರಾಯರಿಂದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಯಾವಾಗಪ್ಪ ಅಂತಂದ್ರೆ ಕ್ರಿಸ್ತಪೂರ್ವ 1336ರಲ್ಲಿ. ಓಕೆ. ಪ್ರಸಿದ್ಧ ತಾಳಿಕೋಟೆ ಯುದ್ಧ, ರಕ್ಕಸತಂಗಡಿ ಯುದ್ಧ ನಡೆದ ವರ್ಷ ಯಾವುದು ಅಂತಂದ್ರೆ ಕ್ರಿಸ್ತಶಕ 1565. ಸೊ 1565ರಲ್ಲಿ ಮಾಡಿತು ತಾಳಿಕೋಟೆ ಯುದ್ಧ ಅಥವಾ ರಕ್ಕಸತಂಗಡಿ ಯುದ್ಧ ಅಂಥೇಳಿ ನಡೀತೈತಿ. ಸಿಖ್ ಧರ್ಮದ ಮೊದಲ ಗುರು ಯಾರು ಅಂತ ಕೇಳಿದರೆ ಗುರುನಾನಕ್. ಸೊ ಇವೆಲ್ಲ ಈಸಿ ಇರುತ್ತೆ, ಆದರೂ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ನೋಡ್ತಾ ಇರಬೇಕು. ಸಿಖ್ ಧರ್ಮದ ಮೊದಲ ಗುರು ಗುರುನಾನಕ. ಬಂಗಾಳದ ವಿಭಜನೆ ಜಾರಿಗೆ ಬಂದ ವರ್ಷ ಯಾವುದು ಮತ್ತು ಇದಕ್ಕೆ ಕಾರಣರಾದ ವೈಸರಾಯ ಯಾರು? ಸೊ ಇಲ್ಲಿ ಎರಡೆರಡು ಕ್ವಶನ್ ಯಾಕೆ ಬರೋ ಹಾಗೆ ಮಾಡಿದ್ದೀನಪ್ಪ ಅಂತಂದರೆ ಸೊ ಎರಡೂ ಕ್ವಶನ್ ಒಂದರಲ್ಲೇ ಕವರ್ ಆಗಿಬಿಡುತ್ತೆ. ಸೊ ನೋಡ್ಕೊಳ್ಬೋದು. ಬಂಗಾಳದ ವಿಭಜನೆ ಜಾರಿಗೆ ಬಂದ ವರ್ಷ ಯಾವಾಗ ಅಂತಂದರೆ 1905. ಮತ್ತು ಇದಕ್ಕೆ ಕಾರಣರಾದ ವೈಸರಾಯ ಯಾರಂತಂದರೆ ಲಾರ್ಡ್ ಕರ್ಜನ್. ಸೊ ಲಾರ್ಡ್ ಕರ್ಜನ್ ಅವರು ಇದಕ್ಕೆ ಕಾರಣ ಆಗ್ತಾರೆ, ಬಂಗಾಳದ ವಿಭಜನೆಗೆ ಕಾರಣವಾಗ್ತಾರೆ. ಸೊ ನೆಕ್ಸ್ಟು, ಮಹಾತ್ಮ ಗಾಂಧೀಜಿಯವರು ಕರ್ನಾಟಕದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಏಕೈಕ ಕಾಂಗ್ರೆಸ್ ಅಧಿವೇಶನ ಯಾವುದಪ್ಪ ಅಂತಂದ್ರೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಸೊ ಇದು ಯಾವಾಗಪ್ಪ ಅಂತಂದ್ರೆ 1924ರಾಗ ಅಧಿವೇಶನ ನಡೀತೈತಿ ಕರ್ನಾಟಕದಲ್ಲಿ. ಸೊ ನೆಕ್ಸ್ಟು, ಭಾರತದ ಸಂವಿಧಾನದ ಬಗ್ಗೆ ನೋಡೋಣ ಇವತ್ತು. ಭಾರತದ ಸಂವಿಧಾನದ ಪಿತಾಮಹ ಎಂದು ಯಾರನ್ನ ಕರೀತಾರೆ ಅಂತ ನಿಮ್ಗೆ ಗೊತ್ತೈತಿ, ಡಾಕ್ಟರ್ BR ಅಂಬೇಡ್ಕರ್. ಸೊ 0ದಿಂದ 100ವರೆಗೂ ಹೋಗೋಣ. ಸೊ ಅಂತಂದರೆ ಚಿಕ್ಕ ಕ್ವಶನಿಂದ ಟಫ್ ಆಗಿರೋ ಕ್ವಶನ್ ಕೂಡ ನೋಡ್ತಾ ಹೋಗೋಣ. ಓಕೆ. ನೆಕ್ಸ್ಟು, ಭಾರತೀಯ ಸಂವಿಧಾನವು ಯಾವಾಗ ಅಧಿಕೃತವಾಗಿ ಜಾರಿಗೆ ಬಂದಿತ್ತು? 1950 ಜನವರಿ 26ರಂದು ಗಣರಾಜ್ಯೋತ್ಸವದ ದಿನ ಏನಾಯಿತು? ಭಾರತೀಯ ಸಂವಿಧಾನ ಜಾರಿಗೆ ಬಂದಿತ್ತು. ಓಕೆ. ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ಯಾವ ಭಾಗದಲ್ಲಿ ಸೇರಿಸಲಾಗಿದೆ ಅಂತ ಕೇಳಿದರೆ 3ನೇ ಭಾಗದಲ್ಲಿ ಸೇರಿಸಲಾಗಿದೆ. ಮತ್ತು ವಿಧಿ ಯಾವುದಂತ ಕೇಳಿದರೂ ಕೂಡ 12ರಿಂದ 35ನೇ ವಿಧಿವರೆಗೂ ಮೂಲಭೂತ ಹಕ್ಕುಗಳ ಬಗ್ಗೆ ಕಂಡು ಬರ್ತೈತಿ. ಸೊ ನೆಕ್ಸ್ಟು, ಸಂವಿಧಾನದ ಯಾವ ದಿನವನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಕರೀತಾರೆ? 32ನೇ ವಿಧಿ ಸಂವಿಧಾನಾತ್ಮಕ ಪರಿಹಾರ ಹಕ್ಕುಗಳಂತ BR ಅಂಬೇಡ್ಕರ್ ಅವರು ಕರೀತಾರೆ. ನೆಕ್ಸ್ಟು, ಭಾರತದ ರಾಷ್ಟ್ರಪತಿಯಾಗಲು ಇರಬೇಕಾದ ಕನಿಷ್ಠ ವಯಸ್ಸು 35 ವರ್ಷಗಳು. ಸೊ ಇದನ್ನು ವಯಸ್ಸು ಕೂಡ ಕೇಳ್ತಾರೆ, ಸೊ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟು, ಲೋಕಸಭೆಯ ಸದಸ್ಯರ ಅಧಿಕಾರ ಅವಧಿ ಎಷ್ಟು ವರ್ಷ ಇರ್ತೈತಿ ಅಂತಂದ್ರೆ 5 ವರ್ಷ ಲೋಕಸಭೆ ಸದಸ್ಯರ ಅಧಿಕಾರ ಅವಧಿ ಇರ್ತೈತಿ. ಸೊ ನೆಕ್ಸ್ಟು, ಭಾರತದ ಪ್ರಥಮ ಪ್ರಜೆ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತಂದ್ರೆ ರಾಷ್ಟ್ರಪತಿಗಳನ್ನು ಕರೆಯಲಾಗ್ತೈತಿ. ಸೊ ಭಾರತದ ಪ್ರಥಮ ಪ್ರಜೆ ಎಂದು ರಾಷ್ಟ್ರಪತಿಗಳನ್ನು ಕರೆಯಲಾಗ್ತೈತಿ. ಮತದಾನದ ವಯಸ್ಸಿನ ಬಗ್ಗೆ ಕೇಳ್ತಾರೆ.
ಮತದಾನ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಇಳಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು ಅಂತ ಕೇಳಿದರೆ 61ನೇ ಸಂವಿಧಾನ ರಕ್ಷಣಾ ತಿದ್ದುಪಡಿ ಕಾಯ್ದೆ 1989ರಾಗ. ಓಕೆನಾ. ಸೊ ನೆಕ್ಸ್ಟು ಮಾಹಿತಿ ಹಕ್ಕು ಕಾಯ್ದೆ RTI ಭಾರತದಲ್ಲಿ ಯಾವ ವರ್ಷ ಜಾರಿಗೆ ಬಂದಿತ್ತು? 2005ರಲ್ಲಿ ಜಾರಿಗೆ ಬಂದಿತ್ತು ಮಾಹಿತಿ ಹಕ್ಕು. ಓಕೆ. ಭಾರತದ ಸುಪ್ರೀಂ ಕೋರ್ಟ್ ಎಲ್ಲಿದೆ ಅಂತ ಕೇಳ್ತಾರೆ. ನವದೆಹಲಿಯಲ್ಲಿದೆ. ಓಕೆ, ನವದೆಹಲಿಯಲ್ಲಿ ಕಂಡು ಬರ್ತೈತಿ. ನೆಕ್ಸ್ಟು ಭೂಗೋಳಶಾಸ್ತ್ರದ ಬಗ್ಗೆ ನೋಡ್ತಾ ಹೋಗೋಣ. ಇವಾಗ ಜಿಯೋಗ್ರಫಿ. ವಿಸ್ತೀರ್ಣದಲ್ಲಿ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು? ರಾಜಸ್ಥಾನ್. ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು? ರಾಜಸ್ಥಾನ್. ನೆಕ್ಸ್ಟು ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು ಅಂತ ಕೇಳಿದರೆ ಗಂಗಾ ನದಿ. ಎಷ್ಟು ಕಿಲೋಮೀಟರ್ಪ ಅಂದರೆ 2525 ಕಿಲೋಮೀಟರ್ವರೆಗೂ ಇದು ಹಬ್ಬೈತಿ. ಪ್ರಪಂಚದ ಅತಿ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದರೆ ಮೌಂಟ್ ಎವರೆಸ್ಟ್. ನೇಪಾಳದಾಗ ಐತಿ. ನೇಪಾಳ ಎಲ್ಲಿ ಐತಿ ಅಂತೂ ಕೇಳ್ಬೋದು. ಸೊ ನೇಪಾಳದಾಗ ಐತಿ. ಸೊ ನೆಕ್ಸ್ಟು ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತಂದರೆ ಮುಳ್ಳಯ್ಯನಗಿರಿ. ಸೊ ಚಿಕ್ಕಮಗಳೂರಲ್ಲಿ ಐತಿ. ಸೊ ಚಿಕ್ಕಮಗಳೂರಲ್ಲಿ ಏನೈತಿ? ಮುಳ್ಳಯ್ಯನಗಿರಿ ಬೆಟ್ಟ ಐತಿ. ಸೊ ಇದು ಮುಳ್ಳಯ್ಯನಗಿರಿ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಆಗೈತಿ. ಸೊ ನೆಕ್ಸ್ಟು ಭಾರತದ ಪ್ರಮಾಣ ಸ್ಟ್ಯಾಂಡರ್ಡ್ ಕಾಲಮಾನವನ್ನು IST ಯಾವ ರೇಖಾಂಶದ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ? 82.5 ಡಿಗ್ರಿ ಪೂರ್ವ ರೇಖಾಂಶ. ಸೊ ಪೂರ್ವ ರೇಖಾಂಶ ಇದು ಎಲ್ಲೆಲ್ಲಾಗೈತಿ? ಮಿರ್ಜಾಪುರ, ಅಲಹಾಬಾದ ಮೂಲಕ ಹಾದು ಹೋಗಲಾಗೈತಿ. ಸೊ ಇದನ್ನು ಕೇಳ್ಬೋದು. ಸೊ ನೆನಪಿಟ್ಕೊಳ್ಳಿ. ಸೂರ್ಯನಿಗೆ ಅತ್ಯಂತ ಹತ್ತಿರವಿರೋ ಗ್ರಹ ಯಾವುದಂತಂದರೆ ಅದು ಬುಧ ಗ್ರಹ. ಸೊ ಯಾವುದು? ಬುಧ ಗ್ರಹ, ಮರ್ಚುರಿ. ಓಕೆ. ಕಪ್ಪು ಮಣ್ಣು ಯಾವ ಬೆಳೆಗೆ ಅತ್ಯಂತ ಸೂಕ್ತವಾಗಿದೆ? ಕಾಟನ್. ಸೊ ಇಲ್ಲಿ ನೀವು ನೋಡ್ಬೋದು ಕಪ್ಪು ಮಣ್ಣು ಯಾವ ಬೆಳೆಗೆ ಅತ್ಯಂತ ಸೂಕ್ತವಾಗಿದೆ ಅಂತಂದರೆ ಅದು ಕಾಟನ್, ಹತ್ತಿಗೆ. ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಎಲ್ಲಿದೆ? ಸಕ್ರಿಯ ಜ್ವಾಲಾಮುಖಿ ಬ್ಯಾರನ್ ದ್ವೀಪ, ಅಂಡಮಾನ್ ಮತ್ತು ನಿಕೋಬಾರದಲ್ಲಿ ಐತಿ ಅದ. ಸೊ ಇಲ್ಲಿ ಕಂಡು ಬರ್ತೈತಿ. ಸೊ ಜಗತ್ತಿನಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು ಅಂತ ಕೇಳಿದರೆ ಮಾಸಿನ್ರಾವ್, ಮೇಘಾಲಯ. ಮಾಸಿನ್ರಾವ್. ಓಕೆ, ಮಾಸಿನ್ರಾವ್ ನೆನಪಿಟ್ಕೊಳ್ಳಿ, ಮಾಸಿನ್ರಾವ್. ನೆಕ್ಸ್ಟು ದಕ್ಷಿಣ ಭಾರತದ ಗಂಗೆ ಎಂದು ಯಾವ ನದಿಯನ್ನು ಕರೀತಾರೆ? ಸೊ ಕಾವೇರಿ ನದಿಯನ್ನು ಕರೀತಾರೆ. ಸೊ ನೆಕ್ಸ್ಟ್ ಪ್ರಶ್ನೆ ಸಾಮಾನ್ಯ ವಿಜ್ಞಾನದ ಬಗ್ಗೆ ನೋಡೋಣ. ಮಾನವನ ದೇಹದಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸೊ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. 206 ಮತ್ತು ಮಕ್ಕಳಲ್ಲಿ 300 ಇರುತ್ತೆ. ಓಕೆ, ಮಾನವನ ದೇಹದಲ್ಲಿ ವಯಸ್ಕರಲ್ಲಿ 206 ಇರ್ತದೆ ಮತ್ತು ಮಕ್ಕಳಲ್ಲಿ 300 ಇರ್ತೈತಿ. ವಿಟಮಿನ್ A ಕೊರತೆಯಿಂದ ಬರುವ ರೋಗ ಯಾವುದು ಅಂತಂದರೆ ಇರುಳುಗುರುಡುತನ, ನೈಟ್ ಬ್ಲೈಂಡರ್. ಓಕೆನಾ. ಸೊ ನೆಕ್ಸ್ಟು ನೀರಿನ ರಾಸಾಯನಿಕ ಸೂತ್ರ H2O. H2O ಏನಾಗಿರುತ್ತೆ? ನೀರಿನ ರಾಸಾಯನಿಕ ಸೂತ್ರ ಆಗಿರ್ತೈತಿ. ಸೊ ನೆಕ್ಸ್ಟು ಗುರುತ್ವ ಆಕರ್ಷಣೆಯ ನಿಯಮವನ್ನು ಆವಿಷ್ಕರಿಸಿದ ವಿಜ್ಞಾನಿ ಯಾವ್ದಂತಂದ್ರೆ ಐಸಾಕ್ ನ್ಯೂಟನ್. ಐಸಾಕ್ ನ್ಯೂಟನ್ ಏನು ಮಾಡ್ತಾರೆ? ಗುರುತ್ವಾಕರ್ಷಣೆಯ ನಿಯಮನ ಆವಿಷ್ಕರಣೆ ಮಾಡ್ತಾರೆ. ಅಂತಂದರೆ ಒಂದು ಗಿಡದ ಮರಕ್ಕೆ ಕೊತ್ತಾಗ ಅದು ಒಂದು ಅವರಿಗೆ ಇದನ್ನು ಆವಿಷ್ಕಾರ ಮಾಡ್ತಾರೆ. ಮಾನವನ ದೇಹದ ಸಾಮಾನ್ಯ ತಾಪಮಾನ ಎಷ್ಟಾಗಿರ್ತೈತಿ ಅಂತಂದ್ರೆ 37 ಡಿಗ್ರಿ ಸೆಲ್ಸಿಯಸ್ ಆಗಿರ್ತದೆ, ಅಥವಾ 98 ಡಿಗ್ರಿ ಫ್ಯಾರನ್ಹೀಟ್ ಅಂತಂದರೆ 98.4 F ಆಗಿರ್ತೈತಿ. ಸೊ ಇದನ್ನು ನೆನಪಿಟ್ಕೊಳ್ಳಿ, ಆಯಿತಾ. ಸೊ ಯಾವಾಗ ಯಾವ ಪ್ರಶ್ನೆ ಕೇಳ್ತಾರಂತ ಹೇಳಕ್ಕೆ ಬರಲ್ಲ, ಇದನ್ನೆಲ್ಲ ನೋಟ್ ಮಾಡ್ತಾ ಹೋಗ್ಬೋದು ನೀವು. ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ವಿಟಮಿನ್ ಯಾವುದು? ವಿಟಮಿನ್ K. ರಕ್ತ ಹೆಪ್ಪುಗಟ್ಟುವಿಕೆ ಮಾಡಲು ವಿಟಮಿನ್ Kನ ಹೆಲ್ಪ್ ಮಾಡ್ತೈತಿ. ಸೊ ನೆಕ್ಸ್ಟು ಸಸ್ಯಗಳು ಆಹಾರ ತಯಾರಿಸುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ದ್ವಿತೀಯ ಸಂಶ್ಲೇಷಣೆ. ಸೊ ಸಸ್ಯಗಳು ಆಹಾರ ತಯಾರು ಮಾಡ್ತವೆ, ಸೊ ಅದಕ್ಕೆ ಏನಂತಾರೆ? ದ್ವಿತೀಯ ಸಂಶ್ಲೇಷಣೆ. ಓಕೆ. ನೆಕ್ಸ್ಟು ಗಾಳಿಯ ವೇಗವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು? ಅನ್ಮೋಮೀಟರ್. ಓಕೆ, ಅನ್ಮೋಮೀಟರ್. ನೆಕ್ಸ್ಟ್ ಸೂರ್ಯನ ಬೆಳಕಿನಿಂದ ನಮಗೆ ಸಿಗುವ ವಿಟಮಿನ್ ಡಿ ಏನಾಕೈತಿ? ಸೂರ್ಯನಿಂದ ನಮಗೆ ಸಿಗ್ತೈತಿ. ಓಕೆ. ಸೊ ನೆಕ್ಸ್ಟ್ ಅಡುಗೆ ಅನಿಲದಲ್ಲಿ LPG ಇರುವ ಮುಖ್ಯ ಅನಿಲಗಳು ಯಾವುದು? ಪ್ರೊಪೇನ್ ಮತ್ತು ಬ್ಯೂಟೇನ್. ಪ್ರೊಪೇನ್ ಮತ್ತು ಬ್ಯೂಟೇನ್. ಓಕೆ. ಸೊ ನೆಕ್ಸ್ಟು ಕರ್ನಾಟಕ ಮತ್ತು ಸಾಮಾನ್ಯ ಜ್ಞಾನ. ಕರ್ನಾಟಕ ಜಿಕೆಯನ್ನು ನೋಡ್ತಾ ಹೋಗೋಣ. ಸೊ ಕರ್ನಾಟಕದ ಪ್ರಸ್ತುತ ಒಟ್ಟು ಜಿಲ್ಲೆಗಳ ಸಂಖ್ಯೆ 31. 31ನೇ ಜಿಲ್ಲೆ ಯಾವುದು ಅಂತ ಕೇಳಿದರೆ ವಿಜಯನಗರ. ವಿಜಯನಗರ ಏನಾಗಿತ್ತು? 31ನೇ ಜಿಲ್ಲೆಯಾಗಿ ಕಂಡು ಬಂದೈತಿ. ಕರ್ನಾಟಕ ರಾಜ್ಯ ಪಕ್ಷಿ ಯಾವುದು? ನೀಲಕಂಠ ಅಥವಾ ಇಂಡಿಯನ್ ರೂಲರ್.
ಓಕೆನಾ. ನೆಕ್ಸ್ಟು ಜ್ಞಾನಪೀಠ ಪ್ರಶಸ್ತಿ ಪಡೆದ ಕರ್ನಾಟಕದ ಮೊದಲ ಸಾಹಿತಿ ಯಾರು ಅಂತ ಕೇಳಿದರೆ ಕುವೆಂಪು ಅವರು ಮೊದಲ ಕರ್ನಾಟಕ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕರ್ನಾಟಕದ ಮೊದಲ ಸಾಹಿತಿ ಅವರು ಕುವೆಂಪು ಅವರು 1967ರಲ್ಲಿ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿತ್ತು. ಓಕೆ. ಪ್ರಸಿದ್ಧ ಜೋಗ ಜಲಪಾತವು ಯಾವ ನದಿಯಿಂದ ಸೃಷ್ಟಿಯಾಗಿದೆ? ಶರಾವತಿ ನದಿಯಿಂದ ಏನಾಗೈತಿ? ಜೋಗ ಜಲಪಾತವು ಸೃಷ್ಟಿಯಾಗೈತಿ. ಸೊ ನೆಕ್ಸ್ಟು ಇತ್ತೀಚೆಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಪಡೆದ ಕರ್ನಾಟಕದ ಪ್ರಸಿದ್ಧ ಸಮಾಜ ಸೇವಕರು ಯಾರು ಅಂತ ಕೇಳಿದರೆ ಶಿವಕುಮಾರ ಸ್ವಾಮೀಜಿ ಅವರು ಸಿದ್ಧಗಂಗಾ ಮಠ ಮರಣೋತ್ತರವಾಗಿ ಪಡೆದಾರ. ಸೊ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಪಡೆದ ಕರ್ನಾಟಕದ ಪ್ರಸಿದ್ಧ ಸಮಾಜ ಸೇವಕರು ಅಂತಂದರೆ ಶಿವಕುಮಾರ ಸ್ವಾಮೀಜಿ ಅವರಿಗೆ ಮರಣೋತ್ತರವಾಗಿ ಸಿಕ್ಕೈತಿ. ಇಸ್ರೋ ಪ್ರಧಾನ ಕಚೇರಿ ಎಲ್ಲಿತ್ತು ಅಂತ ಕೇಳ್ತಾರೆ. ಸೊ ಬೆಂಗಳೂರಿನಾಗ ಐತಿ. ಸೊ ಇದನ್ನು ನೆನಪಿಟ್ಕೊಳ್ಳಿ, ಬೆಂಗಳೂರಿನಲ್ಲಿ. ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಬಗ್ಗೆ ನೋಡಿದರೆ ಸರಣಿಯನ್ನು ಪೂರ್ಣಗೊಳಿಸಿ 2, 4, 8, 16, 32. ಸೊ ಇಲ್ಲಿ ಯಾವ ರೀತಿ ಹೋಗಿದ್ದಾರೆ? 2 × 2 = 4. ಓಕೆ, 2 × 2 = 4 ಆಗೈತಿ. ಸೊ ನೆಕ್ಸ್ಟು 4 × 2 ಮಾಡಿದ್ದಾರೆ. 4 × 2 = 8. ಸೊ ನೆಕ್ಸ್ಟು ಇಲ್ಲಿ ನೋಡ್ತಾ ಇರ್ಬೋದು 16 ಆಗಿದೆಯಲ್ಲ. ಸೊ 16 ಹೆಂಗೆ ಬಂದಿದೆ? 8 × 2 = 16. ಸೊ 16 ಆಗಿದೆ. ಸೊ ನೆಕ್ಸ್ಟು 32, 16 × 2 = 32. ಸೊ ಇವಾಗ ನೆಕ್ಸ್ಟ್ ಏನು ಬಂದಿದೆ? 32ನ ಮುಂದಿನ ಅಕ್ಷರ ಯಾವ್ದು ಬರುತ್ತೆ ಅಂತ ಕೇಳಿದರೆ ಮುಂದಿನ ಸಂಖ್ಯೆ 32 × 2 = 64. ಸೊ 64. ಓಕೆನಾ. ಸೊ ಉತ್ತರನೂ ಕೂಡ ಅದೇ ಆಗಿದೆ. ಸೊ ನೆಕ್ಸ್ಟು ಒಂದು ವೇಳೆ ಸಂಕೇತ ಭಾಷೆಯಲ್ಲಿ ಕ್ಯಾಟನ್ನು DBU ಅಂತ ಬರೆದರೆ DOG ಅನ್ನು ಹೇಗೆ ಕರೆಯುತ್ತಾರೆ? CAT. ಸಿ ಆದಮೇಲೆ ಏನು ಬರುತ್ತೆ? ABCD AB PQRSTU ಅಂದರೆ ಒಂದೊಂದು ಸಂಖ್ಯೆ ಬಿಟ್ಟು. ಸಿ ಆದಮೇಲೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸಿ ಆದಮೇಲೆ D, B ಆದಮೇಲೆ C. ಸೊ ನೆಕ್ಸ್ಟು U ಆದಮೇಲೆ T. ಓಕೆ. ಈಗ D ಆದಮೇಲೆ ಏನು ಬರುತ್ತೆ? ABCD = D ಆದಮೇಲೆ E ಬರುತ್ತೆ. ಸೊ E ಆಮೇಲೆ O, ಆಮೇಲೆ OP ಬರುತ್ತೆ. P. ನೆಕ್ಸ್ಟು ಇಲ್ಲಿ G ಆದಮೇಲೆ ಏನು ಬರುತ್ತೆ? GF. ಓಕೆ, F ಬರುತ್ತೆ. ಸೊ EPH. ಓಕೆ, 49. ಸೊ ನೆಕ್ಸ್ಟ್ 49. ಒಬ್ಬ ವ್ಯಕ್ತಿಯು ಉತ್ತರಾಭಿಮುಖವಾಗಿ 5 ಕಿಲೋಮೀಟರ್ ನಡೀತಾನೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಉತ್ತರಾಭಿಮುಖವಾಗಿ 5 ಕಿಲೋಮೀಟರ್ ನಡೀತಾನೆ. ಸೊ ನೆಕ್ಸ್ಟು ನಂತರ ಬಲಕ್ಕೆ ತಿರುಗಿ ಅಂತಂದರೆ ಬಲಕ್ಕೆ ತಿರುಗಿ 3 ಕಿಲೋಮೀಟರ್. ಸೊ 3 ಕಿಲೋಮೀಟರ್ ಹೋಗ್ತಾನೆ. ಈಗ ಅವನು ಆರಂಭದ ಸ್ಥಳದಿಂದ ಯಾವ ದಿಕ್ಕಿನಲ್ಲಿದ್ದಾನೆ? ಸೊ ಈಶಾನ್ಯ ದಿಕ್ಕಿಗೆ ಹೋಗ್ತಾನಂತಂದ್ರೆ ಉತ್ತರ. ಸೊ ಇದು ಈಶಾನ್ಯ. ಸೊ ಈಶಾನ್ಯ ದಿಕ್ಕಿಗೆ ಏನು ಮಾಡ್ತಾನೆ? ಹೋಗ್ತಾನೆ. ಓಕೆ. ನೆಕ್ಸ್ಟ್ ಲಾಸ್ಟ್ ಒಂದು ಕ್ವಶನ್ ಇವತ್ತಿನ ಲಾಸ್ಟ್ ಕ್ವಶನ್. ಸೊ ಇದೊಂದು ಟೈಮ್ ಆಗ್ತಾ ಬಂತು. 50% ಎಷ್ಟಾಗತ್ತೆ ಅಂತ ಕೇಳಿದ್ರೆ ಸೊ ಯಾವ ರೀತಿ ಬಿಡಿಸ್ಬೇಕಂತ ನೋಡ್ತಾ ಹೋಗೋಣ. ಸೊ 50 × 20 / 100 ಮಾಡಿದರೆ ನೋಡೋಣ. 0 0 ಕ್ಯಾನ್ಸಲ್. ಸೊ 10 10 2 ಓಕೆ 20 5 2 10. ಸೊ 10 ಆನ್ಸರ್ ಆಗುತ್ತೆ. ಓಕೆನಾ. ಸೊ ಇವಾಗ ನೀವು ಏನು ಇದನ್ನೆಲ್ಲ ಹೇಳಿದ್ನಲ್ಲ, ಸೊ ಇದನ್ನು ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ.